Hello dear students. So in the previous video we have started with the optical instruments. What was the topic? It was optical instruments. So which was the first optical instrument that we have studied? So the first optical instrument that we have studied is our eye. So that is a gift given by God. So the eye was the first optical instrument that we have studied. So then we talked of the other optical instruments. So also we talked of different defects of eye, very important concept, their remedy. So then we talked of simple microscope. What microscope it was? Simple microscope. So simple microscope. SYMPLE. So simple microscope. Simple microscope. So simple microscope. ಸಿಂಪಲ್ ಮೈಕ್ರೋಸ್ಕೋಪ್. ಹೌದಾ? ಸೊ ಸಿಂಪಲ್ ಮೈಕ್ರೋಸ್ಕೋಪ್ ಇನ್ನೂ ಒಂದು ಹೆಸರಿದೆ, ಎಂಥದ್ದು? ರೀಡಿಂಗ್ ಲೆನ್ಸ್ ಅಥವಾ ಮ್ಯಾಗ್ನಿಫೈಯಿಂಗ್ ಲೆನ್ಸ್. ಸೊ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಹೌದಾನೆ? ಸೊ ದಿಸ್ ಸಿಂಪಲ್ ಮೈಕ್ರೋಸ್ಕೋಪ್. ಸೊ ಯು ನೋ ದಟ್ ಸಿಂಪಲ್ ಮೈಕ್ರೋಸ್ಕೋಪ್, ಯು ನೋ ದ ರೇ ಡಯಾಗ್ರಾಮ್. ದಿಸ್ ದ ಕಾನ್ವೆಕ್ಸ್ ಲೆನ್ಸ್, an object is kept between F ಮತ್ತು O. So this is the parallel light ray. So after refraction it will pass through the principal focus, second principal focus. The another light ray which is passing through the optic center will move undeviated. So if we extend them, so they will meet somewhere here. So agar a object A B is illi image form agutte. So this will be A dash B dash. So what type of image it is? So you can clearly see that image is erect, nettigide, ಮತ್ತು ಇಟ್ ಈಸ್ ಎನ್ಲಾರ್ಜ್ಡ್ ಅಥವಾ ಮ್ಯಾಗ್ನಿಫೈಡ್, ಮತ್ತು ಇಟ್ ಈಸ್ ವರ್ಚುವಲ್ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಟ್ ಸಮ್ ಡಿಸ್ಟೆನ್ಸ್, ಕ್ಯಾಪಿಟಲ್ ಡಿ, ದಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಆಫ್ ಹ್ಯೂಮನ್ ಐ. ಸೊ ನಾವು ಇಲ್ಲಿಂದ ನೋಡ್ತಾ ಇರ್ತೀವಿ. ಹೌದಾನೆ? ಸೊ ವಾಟ್ ಆರ್ ದ ಮ್ಯಾಗ್ನಿಫಿಕೇಶನ್ ಆಫ್ ದಿಸ್ ರೀಡಿಂಗ್ ಲೆನ್ಸ್ ಅಥವಾ ಸಿಂಪಲ್ ಮೈಕ್ರೋಸ್ಕೋಪ್? ದ ಮ್ಯಾಗ್ನಿಫಿಕೇಶನ್ ಎಮ್ ವಾಸ್ ಈಕ್ವಲ್ ಟು, ವೆರಿ ಇಂಪಾರ್ಟೆಂಟ್, ನೆನ್ಪಿಡಬೇಕು, 1+D/F. 1+D/F. ಹೌದಾ? ಸೊ ಆಲ್ಸೋ ವಿ ಹ್ಯಾಡ್ ಅನದರ್ ಕೇಸ್. ಸೊ ಈ ಆಬ್ಜೆಕ್ಟ್ ಎ ಬಿ ಇದೆಯಲ್ಲ, ಇದನ್ನು ಇಫ್ ಯು ಕೀಪ್ ಎಕ್ಸಾಕ್ಟ್ಲಿ ಅಟ್ ಎಫ್, ಸೊ ಆಬ್ಜೆಕ್ಟ್ ಹಿಂಗಿದೆ, ದಿಸ್ ಇಸ್ ದ ಲೆನ್ಸ್, ಸೊ ದಿಸ್ ಇಸ್ ದ ಎಫ್ ಆಫ್ ದ ಲೆನ್ಸ್, ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ನೀನು ಆಬ್ಜೆಕ್ಟ್ ಎಫ್ನ ಇಲ್ಲಿಟ್ಬಿಟ್ರೆ ಅಟ್ ಎಕ್ಸಾಕ್ಟ್ಲಿ ಅಟ್ ಎಫ್, ಈ ಕೇಸು ಬಿಟ್ವೀನ್ ಎಫ್ ಮತ್ತು ಓ, ದಿಸ್ ಇಸ್ ಎಫ್ ಮತ್ತು ಓ ನಡುವೆ ಇಟ್ಟಾಗ ದಿಸ್ ಇಸ್ ದ ಕೇಸ್ ವಿ ಹ್ಯಾವ್ ರಿಟರ್ನ್. ವಾಟ್ ಹ್ಯಾಪನ್ಸ್ ಇಫ್ ಇಟ್ ಎಕ್ಸಾಕ್ಟ್ಲಿ ಕೆಪ್ಟ್ ಅಟ್ ಎಫ್? ಹೌದಾ? So when you keep the object exactly at F, the image will be formed at infinity. So ಈ ಥರ ಮತ್ತೆ again refraction, this is this. So this image will be formed at infinity. ಹೌದಾ? ಸೊ ಯಾವಾಗ ಅಂದರೆ when the object is kept exactly at F. So what are the expression for magnification in this case? The magnification in this case will be less. M will be equal to only D/F. ಬಟ್ ಇಲ್ಲಿ 1+D/F. ಸೊ ಅಂದರೆ ಈ ಕೇಸಲ್ಲಿ ವೆನ್ ಯು ಕೀಪ್ ದ ಆಬ್ಜೆಕ್ಟ್ ಎಕ್ಸಾಕ್ಟ್ಲಿ ಅಟ್ ಕ್ಯಾಪಿಟಲ್ ಎಫ್, ದ ಮ್ಯಾಗ್ನಿಫಿಕೇಶನ್ ವಿಲ್ ಬಿ ಲೆಸ್, ಬಟ್ ವ್ಯೂವಿಂಗ್ ಈಸ್ ಮೋರ್ ಕಂಫರ್ಟಬಲ್. ಬಟ್ ನೋಡೋದು ನಮಗೆ ಭಾಳ ನೀಟಾಗಿ ಕಾಣ್ತಾ ಇರುತ್ತೆ. ವ್ಯೂವಿಂಗ್ ಈಸ್ ಮೋರ್ ಕಂಫರ್ಟಬಲ್. ಸೊ ದಿಸ್ ಈಸ್ ಅಬೌಟ್ ಸಿಂಪಲ್ ಮೈಕ್ರೋಸ್ಕೋಪ್. ದೆನ್ ವಿ ಹ್ಯಾವ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ದ ಕಾಂಪೌಂಡ್ ಮೈಕ್ರೋಸ್ಕೋಪ್. ನೋಡಿ, ಕಾಂಪೌಂಡ್ ಎಂಥ ಮೈಕ್ರೋಸ್ಕೋಪ್ ಇದು? ಸೊ ಕಾಂಪೌಂಡ್ ಮೈಕ್ರೋಸ್ಕೋಪ್ ನೋಡಿದ್ರೆ ಎಲ್ಲರೂ? Have you seen the compound microscope? Biology level ನೋಡಿದ್ರೆ. So that is the compound microscope. What microscope it is? Compound microscope. ಆಯಿತಾ? ಸೊ ಕಾಂಪೌಂಡ್. ಸೊ ಯಾಕೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಬೇಕು? ವಾಟ್ ಇಸ್ ದ ನೀಡ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್? ಹೌದಾನೆ? ಸೊ ದಿಸ್ ಡಯಾಗ್ರಾಮ್ ಈಸ್ ಫಾರ್ ಕಾಂಪೌಂಡ್ ಮೈಕ್ರೋಸ್ಕೋಪ್. ಇದು ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ಯು ನೋ ದ ಮ್ಯಾಗ್ನಿಫಿಕೇಶನ್. of a simple microscope is very limited. It is very limited. So what was the magnification of simple microscope? 1+D/F ಅಥವಾ D/F. ಎರಡು ಕೇಸ್, ಬೇರೆ ಕೇಸಲ್ಲಿ. ಹೌದಾ? ಬಟ್ ದಿಸ್ ಮ್ಯಾಗ್ನಿಫಿಕೇಶನ್ ವಿಲ್ ಬಿ ವೇರಿಯಸ್. ಬೈ ಯೂಸಿಂಗ್ ಕಾಂಪೌಂಡ್ ಸಿಂಪಲ್ ಮೈಕ್ರೋಸ್ಕೋಪ್ ರೀಡಿಂಗ್ ಲೆನ್ಸ್ ಯು ಕೆನಾಟ್ ಸಿ ದ ಮೈಕ್ರೋ ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾ ಅವನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ WBC, RBC ಯು ಕೆನಾಟ್ ಸಿ. ಹೌದಾನೆ? ಸೊ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಮ್ಯಾಗ್ನಿಫಿಕೇಶನ್, ಸೊ ಲೆನ್ಸಸ್ ಆರ್ ಕಂಬೈನ್ಡ್. You know the combination of lenses ನೋಡಿದ್ವಿ. ಹೌದಾನೆ? ಸೊ ವಾಟ್ ಆರ್ ದ ನೀಡ್ ಫಾರ್ ಕಾಂಬಿನೇಷನ್ ಆಫ್ ಲೆನ್ಸಲ್ಲಿ? ಸೊ ಬರೆದಿವಲ್ಲಿ. ಸೊ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಮ್ಯಾಗ್ನಿಫಿಕೇಶನ್ ಅಂತ. ಸೊ ದಟ್ಸ್ ವೈ ಲೆನ್ಸಸ್ ಆರ್ ಕಂಬೈನ್ಡ್.
Lenses are combined in compound microscope. So you can observe in this diagram there are two lenses. So in one lens diagram will bandil al baridini. This is another lens. This is another lens irithillondu. So there will be two lenses. One is called as O, another one is called as E. So E is called as eyepiece. E and then this E refers to eyepiece. Nodi kannillidara, that's why it is called as eyepiece. The lens which is near to eye, it is called as eyepiece. Enta karitare adike eyepiece anta karitare. Hadane. So this O is called as objective. Ikana object kade irutte, that is why it is called as objective. Objective. Hadane. You can see the object AB. Nodi object AB ide. This is the object AB of height h. Hauda? So it is kept at a distance u. It is kept at a distance u. Howdane? So the object AB adra image na. So object will form a real inverted and magnified image. Nodi A dash B dash form idella. So enta image idu? This is real ಮತ್ತೆ inverted. ಹೌದನೇ? The image is real. ಈಗ ಹೆಂಗೆ ಗೊತ್ತಾಯ್ತು ರಿಯಲ್ ಅಂತ? ಸಾಲಿಡ್ ಲೈನ್ ಇದೆ ನೋಡಿ, ಡಾಟೆಡ್ ಲೈನ್ ಇಲ್ಲ ಇಲ್ಲಿ. ಎ ಬಿ ದ ಲೈನ್ ಈಸ್ ಸಾಲಿಡ್. ದ ಲೈನ್ ಈಸ್ ಸಾಲಿಡ್, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ರಿಯಲ್ ಇಮೇಜ್. ಹೌದಾನೆ? ಸೊ ರಿಯಲ್, ಇನ್ವರ್ಟೆಡ್ ನೋಡಿ ಉಲ್ಟಾ ಆಗಿದೆ, ಮತ್ತು ಮ್ಯಾಗ್ನಿಫೈಡ್. ಮ್ಯಾಗ್ನಿಫೈಡ್ ಇಮೇಜ್ ನೋಡಿ, ಎ ಬಿಗಿಂತ ಸ್ವಲ್ಪ ಎ ಡ್ಯಾಶ್ ಬಿ ಡ್ಯಾಶ್ ಸ್ವಲ್ಪ ದೊಡ್ಡದಿದೆ. ಮ್ಯಾಗ್ನಿಫೈಡ್ ಇಮೇಜ್ ಆಫ್ ಹೈಟ್ ಎಚ್ ಡ್ಯಾಶ್ ಈಸ್ ಫಾರ್ಮ್ಡ್. ಹೌದಾನೆ? ಸೊ ದಿ ಸೆಕೆಂಡ್ ಲೆನ್ಸ್ ಇದೆಲ್ಲ, ದಿಸ್ ಇಸ್ ಕಾಲ್ಡ್ ಐ ಪೀಸ್. ಸೆಕೆಂಡ್ ಲೆನ್ಸ್ ಈಸ್ ಕಾಲ್ಡ್ ಆಸ್ ಐ ಪೀಸ್. ಹೌದಾನೆ? ಸೊ ನೋಡಿ ಫಸ್ಟ್ ಲೆನ್ಸ್ ನೋಡಿ ಇಷ್ಟಿದೆ, ಸೆಕೆಂಡ್ ಲೆನ್ಸು ದೊಡ್ಡದಿದೆ. ಹೌದಾ? ಅಂದರೆ ಇನ್ ಕೇಸ್ ಆಫ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್, ಆಬ್ಜೆಕ್ಟಿವ್ ಲೆನ್ಸ್ ಅಥವಾ ಆಬ್ಜೆಕ್ಟಿವ್ ಅಷ್ಟೇ, ಆಬ್ಜೆಕ್ಟಿವ್ ಲೆನ್ಸ್ ಅಂತ ಹೇಳೋ ಸಿಟ್ಟಿಲ್ಲ. ಆಬ್ಜೆಕ್ಟಿವ್ ವಿಲ್ ಹ್ಯಾವ್ ಎ ಲೆಸ್ಸರ್ ಫೋಕಲ್ ಲೆಂತ್. ವಿಲ್ ಹ್ಯಾವ್ ಲೆಸ್ಸರ್ ಫೋಕಲ್ ಲೆಂತ್ ಮತ್ತು ಲೆಸ್ ಅಪರ್ಚರ್, ಸ್ಮಾಲ್ ಅಪರ್ಚರ್. ಹೌದಾನೆ? ಸೊ ಆಬ್ಜೆಕ್ಟಿವ್ ಲೆನ್ಸ್ ವಿಲ್ ಹ್ಯಾವ್ ಎ ಸ್ಮಾಲ್ ಫೋಕಲ್ ಲೆಂತ್ ಆ್ಯಂಡ್ ಸ್ಮಾಲ್ ಅಪರ್ಚರ್. ಅಪರ್ಚರ್ ಅಂದರೆ ಏನು ಏರಿಯಾ ಇದೆಯಲ್ಲ, ದಿಸ್ ಏರಿಯಾ ಇಸ್ ಕಾಲ್ಡ್ ಅಪರ್ಚರ್. ಯಾವ ಸರ್ಫೇಸ್ ಏರಿಯಾ ಮೇಲೆ ಲೈಟ್ ರೇಸ್ ಬೀಳುತ್ತೋ ದಟ್ ಈಸ್ ಕಾಲ್ಡ್ ಅಪರ್ಚರ್. ದಟ್ ಈಸ್ ಕಾಲ್ಡ್ ಆಸ್ ಅಪರ್ಚರ್. ಸೊ ನೆನಪಿರಬೇಕು, ಇನ್ ಕೇಸ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್, ದ ಆಬ್ಜೆಕ್ಟಿವ್ ವಿಲ್ ಹ್ಯಾವ್ ಲೆಸ್ ಅಥವಾ ಸ್ಮಾಲ್ ಫೋಕಲ್ ಲೆಂತ್ ಎಫ್ ಆ್ಯಂಡ್ ಲೆಸ್ ಅಪರ್ಚರ್. ಬಟ್ ಐ ಪೀಸ್ ನೋಡಿ, ಐ ಪೀಸ್ ಈಸ್ ಹ್ಯಾವಿಂಗ್ ಲಾರ್ಜರ್ ಫೋಕಲ್ ಲೆಂತ್ and larger aperture. You should remember. ಹೌದಾನೆ? ಸೊ ಹಾಗಾದರೆ ದಿಸ್ ಐ ಪೀಸ್ ಅಥವಾ ಆಬ್ಜೆಕ್ಟಿವ್ ಓ ಇದೆಯಲ್ಲ, ಸೊ ಇಟ್ ವಿಲ್ ಫಾರ್ಮ್ ಎ ರಿಯಲ್, ಇನ್ವರ್ಟೆಡ್ ಆ್ಯಂಡ್ ಎನ್ಲಾರ್ಜ್ಡ್ ಇಮೇಜ್ ಆಫ್ ದ ಆಬ್ಜೆಕ್ಟ್ ಎ ಬಿ. ರಿಯಲ್ ಅಂತ ಎನ್ಲಾರ್ಜ್ ಇಮೇಜ್ನ ಅದು ಫಾರ್ಮ್ ಮಾಡುತ್ತೆ. ಹೌದಾ? ಸೊ ಆ ಥರ ಎನ್ಲಾರ್ಜ್ ಇಮೇಜ್ ಫಾರ್ಮ್ ಆದಮೇಲೆ ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ? ಎ ಡ್ಯಾಶ್ ಬಿ ಡ್ಯಾಶ್. ಹೌದಾನೆ? ಸೊ ಎ ಡ್ಯಾಶ್ ಬಿ ಡ್ಯಾಶ್ನ ಎಲ್ಲಿ ಫಾರ್ಮ್ ಮಾಡ್ತಾರೆ ಅಂದರೆ, ಇಟ್ ಇಸ್ ಅಡ್ಜಸ್ಟೆಡ್ ಸಚ್ ದಟ್ ದ ಇಮೇಜ್ ಈಸ್ ಫಾರ್ಮ್ಡ್ ವಿದಿನ್ ದ ಫೋಕಲ್ ಲೆಂತ್ ಆಫ್ ದ ಐ ಪೀಸ್. ಈ ಐ ಪೀಸ್ ಇದೆಯಲ್ಲ, ಅದ್ರ ಫೋಕಲ್ ಲೆಂತ್ ನೋಡಿ ಎಫ್ ಇ ಅಂತ ಬರ್ತಾನೆ, ಇಲ್ಲಿ ನಿಲ್ಲುತ್ತದೆ. ದಿಸ್ ಇಸ್ ಎಫ್ ಇ ಅಂದರೆ ಹೆಚ್ಚು ಕಡಿಮೆ ಈ ಡಿಸ್ಟೆನ್ಸ್. ಹೌದಾ? ಅಂದರೆ ವಿದಿನ್ ದ ಫೋಕಲ್ ಲೆಂತ್, ಅದರ ಫೋಕಲ್ ಲೆಂತ್ ಒಳಗಡೆ ಎಫ್ ಇ ಒಳಗಡೆ ಇಮೇಜ್ ಫಾರ್ಮ್ ಮಾಡೋವಾಗ ನಾವೇನು ಮಾಡ್ತೀವಿ? ಮೈಕ್ರೋಸ್ಕೋಪ್ನ ಅಡ್ಜಸ್ಟ್ ಮಾಡ್ತೀವಿ. ನೋಡ್ತೀರಾ ಬಯಾಲಜಿ ಲ್ಯಾಬಲ್ಲಿ ಮೈಕ್ರೋಸ್ಕೋಪ್ನ ಸ್ಕ್ರೂ ಎಲ್ಲ ತಿರುಗಿಸಿ ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾ ಹೋಗ್ತಾರೆ. ಯಾವ ಥರ ಅಂದರೆ, ಸಚ್ ದಟ್ ದ ಇಮೇಜ್ ಫಾರ್ಮ್ಡ್ ಬೈ ದ ಆಬ್ಜೆಕ್ಟಿವ್ ಎ ಡ್ಯಾಶ್ ಬಿ ಡ್ಯಾಶ್, ಇಟ್ ಈಸ್ ಫಾರ್ಮ್ಡ್ ವಿತಿನ್ ದ ಫೋಕಲ್ ಲೆಂತ್ ಆಫ್ ಐ ಪೀಸ್. ಈ ಎಫ್ ಇ ಇದೆಯಲ್ಲ, ಅದ್ರ ಒಳಗಡೆ ಫಾರ್ಮ್ ಮಾಡೋವಾಗೆ ಅಡ್ಜಸ್ಟ್ ಮಾಡ್ತೀವಿ. ಹೌದಾನೆ? ಸೊ ಹಾಗಾದ್ರೆ ಈ ಎ ಡ್ಯಾಶ್ ಬಿ ಡ್ಯಾಶ್, ದ ಇಮೇಜ್ ಫಾರ್ಮ್ಡ್ ಬೈ ಆಬ್ಜೆಕ್ಟಿವ್ ಎ ಡ್ಯಾಶ್ ಬಿ ಡ್ಯಾಶ್, ಇಟ್ ವಿಲ್ ಸರ್ವ್ ಆಸ್ ದ ಆಬ್ಜೆಕ್ಟ್. ಫಾರ್ ಐ ಪೀಸ್. ಈ ಐ ಪೀಸ್ಗೆ ಇದೇ ಆಬ್ಜೆಕ್ಟ್ ಥರ ಕೆಲಸ ಮಾಡುತ್ತೆ. ನಿಜವಾದ ಆಬ್ಜೆಕ್ಟ್ ಅದು ಎ ಬಿ, ಅದ್ರ ಇಮೇಜ್ ಇಲ್ಲಿ ಫಾರ್ಮ್ ಆಗಿದೆ. ಸೊ ಬಟ್ ಫಾರ್ ದ ಐ ಪೀಸ್, ಎ ಡ್ಯಾಶ್ ಬಿ ಡ್ಯಾಶ್ ವಿಲ್ ಸರ್ವ್ ಆಸ್ ದ ಆಬ್ಜೆಕ್ಟಿವ್. ಆಬ್ಜೆಕ್ಟ್ ಫಾರ್ ದ ಐ ಪೀಸ್. ಸೊ ಆವಾಗ ಏನು ಮಾಡುತ್ತೆ ಐ ಪೀಸ್? ಇಟ್ ವಿಲ್ ಫಾರ್ಮ್ ಎ, ನೋಡಿ ಯು ಕ್ಯಾನ್ ಸಿ ದ ರೇ ಡಯಾಗ್ರಾಮ್. ನೋಡಿ ರೇ ಡಯಾಗ್ರಾಮ್ ಕರೆಕ್ಟಾಗಿ ನೆನಪಿರಬೇಕು. ಸೊ ಇಲ್ಲಿ ಬರುತ್ತೆ ದ ಪ್ಯಾರಲಲ್ ಲೈಟ್ ray after refraction, it will goes through the principal focus of the eye. This is the focus of the objective. Only this point. ಹೌದಾ? ಸೊ ದಿಸ್ ಪಾಯಿಂಟ್ is the focus of the eyepiece. ಹೌದಾ? ಸೊ ಅದೇ ಥರ one minute.
So you can see here, so you can see the ray diagram. So ray diagram is very important. You should put the directions, ಯಾವ direction ಅಲ್ಲಿ ಹೋಗ್ತಾ ಇದಾವೆ, that you should mention. You should write a beautiful ray diagram. You can see the ray diagram. So the ray is coming, other parallel light ray. So after refraction, so ಇಲ್ಲಿ this is a lens is a objective. So after refraction it will pass through the principal focus. Left ಇಂದ pass ಆಗುತ್ತೆ. Another light ray is passing through the optics center. So it will move undeviated. So it will cross ಅವೇನು ಮಾಡ್ತವೆ, ಇಲ್ಲಿ ಕರೆಕ್ಟಾಗಿ ಐ ಪೀಸ್ನ ಈ ತುದಿ ಮೇಲೆ ಬೀಳಾಗ ನೀನು ಡಯಾಗ್ರಾಮ್ ಬರೀಬೇಕು. ಸೊ ಆಫ್ಟರ್ ರಿಫ್ರಾಕ್ಷನ್ ನೋಡಿ ಮತ್ತೆ ದೇ ವಿಲ್ ಮೂವ್ ಲೈಕ್ ದಿಸ್, ಈ ಥರ ಬೆಂಡ್ ಆಗ್ತವೆ. ಫಾರ್ ದಿಸ್ ಪರ್ಸನ್ ಸೀಯಿಂಗ್ ಇಯರ್, ಸೊ ದೀಸ್ ಲೈಟ್ ರೇಸ್ ಅಪಿಯರ್ ಟು ಬಿ ಕಮಿಂಗ್ ಫ್ರಮ್ ಇಯರ್, ಇಲ್ಲಿಂದ ಬಂದೇನೋ ಅನಿಸುತ್ತೆ. ಸೊ ದೀಸ್ ಟು ಲೈಟ್ ರೇಸ್ ವಿಲ್ ಮೀಟ್ ಇಯರ್. ಸೊ ಅವಾಗ ಇಲ್ಲಿ ಇಮೇಜ್ ಕಾಣ್ತಾ ಇಲ್ಲ ನಿನಗೆ. ಸೊ ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ. ದೇ ವಿಲ್ ಬಿ ಎ ಡಾಟೆಡ್ ಲೈನ್. ಇಲ್ಲಿ ಒಂದು ಇಮೇಜ್ ಫಾರ್ಮ್ ಆಗಿದೆ. So this I will call it as A double dash B double dash B double dash. So the image will be formed. ಎಷ್ಟು distance ಅಲ್ಲಿ, at a distance capital D from the eyepiece, ನೋಡಿ ಬರೆದೇನೆ, at a distance capital D from the eyepiece an image is formed. An image is formed. So this is the ray diagram of a compound microscope. Ray diagram of the compound microscope. You can see the clearly object ಯಾವುದು A B ಇಲ್ಲಿದೆ. So as compared to the object, the image is inverted. The image is inverted, enlarged. Image is inverted, enlarged ಮತ್ತೆ virtual image. Virtual image ಕೇಳ್ತಾನೆ, what type of image a compound microscope forms ಅಂತ. It will form a enlarged, virtual ಮತ್ತೆ inverted image. ಈಗ ನಿಂಗೆ ಗೊತ್ತಾಗ್ತದೆ, ಯಾಕಂದರೆ ಇನ್ನು ಮೈಕ್ರೋಸ್ಕೋಪ್ ನೀವು ಬಯಾಲಜಿ ಲ್ಯಾಬಲ್ಲಿ ಯೂಸ್ ಮಾಡೋದು ನೋಡಿದ್ರೆ ಇಮೇಜ್ ಅವ್ರು ಉಲ್ಟಾ ಇರ್ತವೆ. ನೀನು ಅಮೀಬಾನ ಅಥವಾ ರೆಡ್ ಬ್ಲಡ್ ಸೆಲ್ಸ್ನ ಆರ್ ಬಿ ಸಿನ ನೀವು ಉಲ್ಟಾ ನೋಡಿದ್ರೆ ಅಷ್ಟೇ, ಸೀದಾ ನೋಡಿದ್ರೆ ಅಷ್ಟೇ, ನಿನಗೇನು ಡಿಫ್ರೆನ್ಸ್ ಆಗೋಲ್ಲ. ಹೌದಾನೆ? ಅದು ಇಫ್ ಯು ಆರ್ ಅಬ್ಸರ್ವಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೆಂಗೆ ನೋಡಿದ್ರು ಒಂದೇ ತಾನೆ, ನಿನಗೇನು ಉಲ್ಟಾ ಸೀದಾ ಗೊತ್ತಾಗಲ್ಲ. ಹೌದಾ? ಸೊ ಅದು ಕಾರಣ ಉಲ್ಟಾ ಇಮೇಜ್ ಇದ್ದರೆ ಏನು ತೊಂದರೆ ಇಲ್ಲ. ಹೌದಾ? ಸೊ ಹಾಗಾದ್ರೆ ವಾಟ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಫಿಕೇಶನ್? ಸೊ the magnification will be produced by two lenses. ಒಂದು objective, so m0. The magnification due to objective that will be equal to L divided by f0. L divided by f0. f0 ಅಂದರೆ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಲೆನ್ಸ್. ಈ ಆಬ್ಜೆಕ್ಟಿವ್ ಲೆನ್ಸ್ನ ಫೋಕಲ್ ಲೆಂತ್ f0. ಹೌದಾನೆ? L ಅಂದ್ರೇನು? That is called as tube length. So you should remember, L is called as tube length. ಸೊ ನೋಡಿದ್ರೆ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಟ್ಯೂಬ್ ಇರುತ್ತೆ ಅಲ್ಲ, ಬಯಾಲಜಿ ಲ್ಯಾಬಲ್ಲಿ. ಹೌದಾನೆ? ಅದರ ಮೇಲೆ ಕಣ್ಣಿಟ್ಟು ನೋಡ್ತಾ ಇರ್ತೀರ. ಹೌದಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಟ್ಯೂಬ್ ಲೆಂತ್. ದಟ್ ಈಸ್ ಕಾಲ್ಡ್ ಆಸ್ ಟ್ಯೂಬ್ ಲೆಂತ್. ಸೊ ಟ್ಯೂಬ್ ಲೆಂತ್ ಅಂದರೆ ಏನು ಅಂದರೆ, ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್, ಹೌದಾನೆ, f0 ಆ್ಯಂಡ್ fe, ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಮತ್ತು ಫೋಕಲ್ ಲೆಂತ್ ಆಫ್ ಐ ಪೀಸ್. ಅವೆರಡು ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ನಾವು ವಿ ಕಾಲ್ ಇಟ್ ಆಸ್ ಟ್ಯೂಬ್ ಲೆಂತ್. ಏನಂತ ಕರಿತೀವಿ ಅದಕ್ಕೆ? ಟ್ಯೂಬ್ ಲೆಂತ್. ಹೌದಾನೆ? ಡಿಸ್ಟೆನ್ಸ್ ಬಿಟ್ವೀನ್, ಅದು ನೋಡಿ ಇಲ್ಲಿ f0 ಇಲ್ಲಿದೆ, ದಿಸ್ ಈಸ್ f0 ಕಾಣ್ತದೆ, ದಿಸ್ ಈಸ್ f0. ಹೌದಾ? ಸೊ ದಿಸ್ ಈಸ್ fe. ಸೊ ಎರಡು ನಡುವೆ ಡಿಸ್ಟೆನ್ಸ್ ಇರುತ್ತಲ್ಲ, ದಟ್ ಡಿಸ್ಟೆನ್ಸ್ ವಿ ಕಾಲ್ ಇಟ್ ಆಸ್ ಟ್ಯೂಬ್ ಲೆಂತ್ L. Tube length L. You should remember. ಕೇಳ್ತಾನೆ, you may ask for 1 mark. What is tube length? The distance between the focal length of the objective and the focal length of the image, f0 and fe. ಹೌದಾ? So that is called as tube length. That is called as tube length. So ಹಾಗಾದರೆ magnification produced by objective is L by f0. ಅದೇ ಥರ this eyepiece will also produce a magnification. Eyepiece will also produce a magnification. So the magnification produced by an eyepiece, that is represented by m suffix e, e for eyepiece. ಹೌದಾನೆ? That will be equal to d by fe. D by fe. So this is D, capital D divided by fe. So therefore the total magnification produced by the compound microscope, m will be equal to, magnifications are always multiplied, m0 into me. That will be equal to L by f0 into D by fe. D by fe. So this is the expression for magnification in L by f0 into D by fe. You should remember this final equation. This is the expression for magnification of a compound microscope. Fe. So Fe. So this is about the compound microscope. So ray diagram ಕೇಳ್ತಾನೆ, you should write the ray diagram. ನೋಟ್ಸ್ ಅಲ್ಲಿದೆ, ಅಕಸ್ಮಾತ್ ನೋಟ್ಸ್ ಅಲ್ಲಿ ಡಯಾಗ್ರಾಮ್ ಚೆನ್ನಾಗಿಲ್ಲ ಅಂದರೆ you can refer the textbook and write. ಹೌದಾ? ಸೊ ದ ನೆಕ್ಸ್ಟ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ಹೌದಾ ಟೆಲಿಸ್ಕೋಪ್. ಸೊ ದಿಸ್ ಇಸ್ ದ ray diagram of a telescope. Ray diagram of a telescope. So it's a ray diagram of telescope. ಸೊ ಟೆಲಿಸ್ಕೋಪ್ನ ಯೂಸ್ ಮಾಡ್ತೀವಿ ಟು ಅಬ್ಸರ್ವ್ ದ ಡಿಸ್ಟೆಂಟ್ ಆಬ್ಜೆಕ್ಟ್ಸ್. ಹೌದಾ? ಸೊ ಟೆರೆಸ್ಟ್ರಿಯಲ್ ಟೆಲಿಸ್ಕೋಪ್ ಟು ಅಬ್ಸರ್ವ್ ದ
ಪ್ಲಾನೆಟ್ಸ್ ಕಾಮೆಟ್ಸ್ ಆ ಥರ ಅಬ್ಸರ್ವ್ ಮಾಡೋದಕ್ಕೆ ಯೂಸ್ ದ ಟೆಲಿಸ್ಕೋಪ್ ಹೌದಾನೆ. ಸೊ ಟೆಲಿಸ್ಕೋಪ್ನ ಯೂಸ್ ಮಾಡ್ತೀವಿ ಹೌದಾ. ಸೊ ದ ಇಮೇಜ್ ಶುಡ್ ಬಿ ಕ್ಲಿಯರ್ ಮತ್ತು ಮ್ಯಾಗ್ನಿಫೈಡ್. ಸೊ ಅದು ಥರ ನೋಡಿ. ಮತ್ತು ಇಲ್ಲ ಟೆಲಿಸ್ಕೋಪಲ್ಲಿ ಯಾವ 2 ಲೆನ್ಸಸ್, ಒಂದು ಆಬ್ಜೆಕ್ಟ್ ಮತ್ತೊಂದು ಐ ಪೀಸ್. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಇನ್ ದ ಡಯಾಗ್ರಾಮ್. ಆಗಲೇ ಡಯಾಗ್ರಾಮ್ಗೆ ಈ ಡಯಾಗ್ರಾಮ್ ಹೌದಾನೆ. ಸೊ ಇನ್ ದ ಪ್ರೀವಿಯಸ್ ಡಯಾಗ್ರಾಮ್ ಏನಾಯಿತು, ಆಬ್ಜೆಕ್ಟಿವ್ ಚಿಕ್ಕದಿತ್ತು, ಆಬ್ಜೆಕ್ಟಿವ್ ವಾಸ್ ಸ್ಮಾಲ್. ನೋಡಿ, ಕ್ಯಾನ್ ಅಬ್ಸರ್ವ್ ದ ಡಿಫ್ರೆನ್ಸ್. ನೋಡಿ ಇಲ್ಲ ಆಬ್ಜೆಕ್ಟಿವ್, ದಿಸ್ ವಾಸ್ ದ ಆಬ್ಜೆಕ್ಟಿವ್. ಸೊ ಇಲ್ಲ ಆಬ್ಜೆಕ್ಟಿವ್ ಇತ್ತು, ಇಲ್ಲಿ ಐ ಪೀಸ್ ಇಲ್ಲಿದೆ. ಇದು ಕಾಂಪೌಂಡ್ ಮೈಕ್ರೋಸ್ಕೋಪ್. ಬಟ್ ಇಲ್ಲಿ ನೋಡಿ ಐ ಪೀಸ್ ಚಿಕ್ಕದಾಗ್ಬಿಟ್ಟಿದೆ, ಆಬ್ಜೆಕ್ಟಿವ್ ದೊಡ್ಡದಾಗ್ಬಿಟ್ಟಿದೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ ಆ್ಯಂಡ್ ಎ ಟೆಲಿಸ್ಕೋಪ್ ಹೌದಾನೆ. ಸೊ ನೋಡಿ, ಇನ್ ಕೇಸ್ ಆಫ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ ಆಯ್ತದು, ನಾವು ಯು ಆರ್ ಟಾಕಿಂಗ್ ಆಫ್ ಎ ಟೆಲಿಸ್ಕೋಪ್, ದಿಸ್ ಎ ಟೆರೆಸ್ಟ್ರಿಯಲ್ ಟೆಲಿಸ್ಕೋಪ್ ಹೌದಾ. ಸೊ ದ ಆಬ್ಜೆಕ್ಟಿವ್ ಓ ಹೌದಾ. ಇಸ್ ಎ ಕಾನ್ವರ್ಜಿಂಗ್ ಲೆನ್ಸ್ ಆಫ್ ಲಾರ್ಜ್ ಫೋಕಲ್ ಲೆಂತ್ and large aperture. And you have an eyepiece which is of lesser focal length and less aperture. Aperture is the surface area on which the light can fall howda. So this is the difference howda. So in normal adjustment, ಅದೊಂದು ಟೆಲಿಸ್ಕೋಪು ನಾರ್ಮಲ್ ಅಡ್ಜಸ್ಟ್ಮೆಂಟ್ ಆಗಿದೆ ಅಂದರೆ ದ ಫೈನಲ್ ಇಮೇಜ್ ಏನಾಗಿರ್ತಲ್ಲ, ದ ಫೈನಲ್ ಇಮೇಜ್ ಇಟ್ ವಿಲ್ ಬಿ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ನೋಡಿ ಫೈನಲ್ ಇಮೇಜ್ ಡಾಟೆಡ್ ಲೈನ್ ನೋಡ್ತಾ ಇದ್ದೀರಿ, ಯು ಕ್ಯಾನ್ ಸಿ ದ ಡಾಟೆಡ್ ಲೈನ್. ಅವೆಲ್ಲೂ ಮೀಟೇ ಆಗಲ್ಲ. ದ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಟ್ ಇನ್ಫಿನಿಟಿ ಹೌದಾ. ಸೊ ಪ್ಯಾರಲಲ್ ರೇಸ್ ಫ್ರಮ್, ನೋಡಿ ಯು ಕ್ಯಾನ್ ಸಿ ದ ರೇ ಡಯಾಗ್ರಾಮ್. ಸೊ ದೀಸ್ ಆರ್ ದ ರೇಸ್ ದಟ್ ಆರ್ ಕಮಿಂಗ್. ದೀಸ್ ರೇಸ್ ಆರ್ ಪ್ಯಾರಲಲ್. ಯಾಕಂದರೆ ಪ್ಯಾರಲಲ್ ಅಂದರೆ ಬಿಕಾಸ್ ದೇ ಆರ್ ಕಮಿಂಗ್ ಫ್ರಮ್ ಡಿಸ್ಟೆಂಟ್ ಆಬ್ಜೆಕ್ಟ್. ಯಾವುದೋ ಪ್ಲಾನೆಟ್ ಸ್ಯಾಟರ್ನಿಂದನೋ ಅಥವಾ ಜುಪಿಟರಿಂದನೋ ಬರ್ತಾರೆ. ಸೊ ಇನ್ಫಿನಿಟಿಯಿಂದ ಬರ್ತಾರೆ ಅಂದರೆ ದೇ ವಿಲ್ ಬಿ ಪ್ಯಾರಲಲ್ ಹೌದಾನೆ. ಸೊ ಪ್ಯಾರಲಲ್ ಲೈಟ್ ರೇಸ್ ಹೌದಾ. ಸೊ ಫ್ರಮ್ ಎನ್ ಆಸ್ಟ್ರಾನಮಿಕಲ್ ಆಬ್ಜೆಕ್ಟ್ ಆರ್ ಫಾಲಿಂಗ್ ಆನ್ ದ ಆಬ್ಜೆಕ್ಟಿವ್ ಲೆನ್ಸ್ ಮೇಲೆ ಬಿದ್ದಿದ್ದಾವೆ. ಸೊ ಇಲ್ಲೊಂದು ಆಲ್ಫಾ ಅಂತಿದೆ. ಸೊ ದಿಸ್ ಇಸ್ ಕಾಲ್ಡ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಅದೆಲ್ಲ ಏನು ಬೇಡ ಹೌದಾ. ಸೊ ಅದರದ್ದು ಏನಾಗುತ್ತೆ, ನೋಡಿ ಅದರ ಇಮೇಜ್ ನೋಡಿ ಆಫ್ಟರ್ ರಿಫ್ರಾಕ್ಷನ್ ಹೌದಾ. ಸೊ ಇಟ್ ಇಲ್ಲಿ ಹಿಂಗೆ ಬರುತ್ತೆ. ಸೊ ಈ ಲೈಟ್ ಹಿಂಗೆ ಹೋಗುತ್ತೆ. ಸೊ ಯು ಕ್ಯಾನ್ ಸಿ ದ ray diagram. So after refraction you can observe a dash b dash, a real inverted and diminished image ಎಲ್ಲಿ ಫಾರ್ಮ್ ಆಗುತ್ತೆ, ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ಫಾರ್ಮ್ಡ್ ಅಟ್ ದ ಫೋಕಲ್ ಲೆಂತ್ ಆಫ್ ದ ಐ ಪೀಸಲ್ಲೇ ಫಾರ್ಮ್ ಆಗುತ್ತೆ. ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ಫಾರ್ಮ್ಡ್ ಅಟ್ ದ ಫೋಕಲ್ ಲೆಂತ್ ಆಫ್ ದ ಐ ಪೀಸ್, ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಹೌದಾನೆ. ಸೊ ಅವಾಗ ಎ ಡ್ಯಾಶ್ ಬಿ ಡ್ಯಾಶ್ ಏನು ಮಾಡುತ್ತೆ, ಇಟ್ ವಿಲ್ ಆ್ಯಕ್ಟ್ ಆಸ್ ದ ಆಬ್ಜೆಕ್ಟ್ ಫಾರ್ ದ ಐ ಪೀಸ್. ಈ ಐ ಪೀಸ್ಗೆ ಆಬ್ಜೆಕ್ಟ್ ಥರ ಕೆಲಸ ಮಾಡುತ್ತೆ ಹೌದಾನೆ. ಸೊ ಫಾರ್ ಎ ಸಿಂಪಲ್ ಮೈಕ್ರೋಸ್ಕೋಪ್ ಓದಿರ, ವೆನ್ ದ ಆಬ್ಜೆಕ್ಟ್ ಈಸ್ ಎಕ್ಸಾಕ್ಟ್ಲಿ ಆಫ್ ದ ಇಮೇಜ್ ವಿಲ್ ಫಾರ್ಮ್ಡ್ ಇನ್ಫಿನಿಟಿ. ಸೊ ಲೈಟ್ ರೇಸ್ ಮತ್ತು ನೋಡಿ ಕೆನ್ ಬರ್ತಿದ್ದಾವೆ ರಿಫ್ರಾಕ್ಟೆಡ್. ಸೊ ಈ ಲೈಟ್ ಬಂದು ರಿಫ್ರಾಕ್ಟ್. ಸೊ ಯು ಆರ್ ಅಬ್ಸರ್ವಿಂಗ್ ಫ್ರಮ್ ಇಯರ್. ನಿನಗೆ ಅನಿಸುತ್ತೆ ಇಲ್ಲಿಂದ ಬಂದಿದೆ ಅನಿಸುತ್ತೆ. ಸೊ ಅದು ಕಾರಣ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ದೇರ್ ಫಾರ್ ಎ ಹೈಲಿ ಮ್ಯಾಗ್ನಿಫೈಡ್ ಇಮೇಜ್, ಭಾಳ ದೊಡ್ಡ ಮ್ಯಾಗ್ನಿಫೈಡ್ ಇಮೇಜ್ ಇನ್ಫಿನಿಟಿಲಿ ಫಾರ್ಮ್ ಆಗುತ್ತೆ ಹೌದಾನೆ. ಎ ಹೈಲಿ ಮ್ಯಾಗ್ನಿಫೈಡ್ ಇಮೇಜ್ ವಿಲ್ ಬಿ ಫಾರ್ಮ್ಡ್ ವಿಚ್ ವಿಲ್ ಬಿ ಇನ್ವರ್ಟೆಡ್ ವಿತ್ ರೆಸ್ಪೆಕ್ಟ್ ಟು ದ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ಗೆ ಚಂದ್ರ ಹಿಂಗೆ ಕಾಣ್ತಾ ಇದ್ದರೆ, ಚಂದ್ರ ಅಂದರೆ ಆಯಿತಾ. ಸೊ ಇಫ್ ಈಸ್ ಎ ಮೂನ್ ಅವನಿಲ್ಲಿ ಉಲ್ಟಾ ಇಮೇಜ್ ಫಾರ್ಮ್ ಆಗ್ತಾ ಇರುತ್ತೆ. ಹಿಂಗೆ ಕಣ್ಣು ಹಿಂಗೆ ಮುಖ, ಬಟ್ ದೊಡ್ಡದಾಗಿ ಇಮೇಜು ಫಾರ್ಮ್ ಆಗ್ತಾ ಇರುತ್ತೆ. ಸೊ ನಮಗೆ ಚಂದ್ರನ ಉಲ್ಟಾ ನೋಡಿದ್ರು ಅಷ್ಟೇ, ಸೀದಾ ನೋಡಿದ್ರು ಅಷ್ಟೇ, ವಿ ಶುಡ್ ಅಬ್ಸರ್ವ್ ಹೌದಾನೆ. ಸೊ ದಟ್ ಈಸ್ ದ ಇಮೇಜ್ ಫಾರ್ಮೇಷನ್ ಇನ್ ಕೇಸ್ ಆಫ್ ಟೆಲಿಸ್ಕೋಪ್. ಹೌದಾ. ಸೊ ಹಾಗಾದರೆ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಫಿಕೇಷನ್. ಸೊ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಫಿಕೇಷನ್ ಎಮ್ ವಿಲ್ ಬಿ ಈಕ್ವಲ್ ಟು F0/FE ಇಷ್ಟೇ. focal length of the objective divided by the focal length of the eyepiece. So this is the expression for magnification of a telescope. So ಕೇಳಬಹುದು ವಾಟ್ ಇಸ್ ಡಿಫೈನ್ ಮ್ಯಾಗ್ನಿಫಿಕೇಶನ್ ಅಂತ. ಸೊ ದ ನೋಟ್ಸಲ್ಲಿ ಬರೆದಿನಿ. ಇಟ್ ಇಸ್ ದ ರೇಷಿಯೋ ಆಫ್ ಆ್ಯಂಗಲ್ ಸಬ್ಟೆಂಡೆಡ್ ದ ಐ ಬೈ ದ ಫೈನಲ್ ಇಮೇಜ್ ಹೌದಾನೆ. ಸೊ ವಿಚ್ ಇಸ್ ದ ಫೈನಲ್ ಇಮೇಜ್. ಸೊ ದಿಸ್ ಇಸ್ ದ ಫೈನಲ್ ಇಮೇಜ್. ಅದು ಐ ಹತ್ರ ಎಷ್ಟು ಆ್ಯಂಗಲ್ ಸಬ್ಟೆಂಡ್ ಮಾಡಿದೆ, ದಟ್ ಈಸ್ ಬೀಟಾ, ಡಿವೈಡ್ ಬೈ ದ angle subtended by the object, that is alpha. So that is beta divided by alpha. That can be shown to be equal to F0/FE. So this is the expression for focal length of the magnification of the telescope.
ಹೌದಾ. ಸೊ ಅವನು ಹೇಳ್ತಾನೆ ಇನ್ ನೋಟ್ ಇನ್ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂದರೆ ಒಂದು ಟೆಲಿಸ್ಕೋಪ್ ಅಡ್ಜಸ್ಟ್ ಆಗಿದೆ ಅಂದರೆ ಕರೆಕ್ಟಾಗಿ ವಿ ಆರ್ ಅಬ್ಸರ್ವಿಂಗ್ ಹೌದಾನೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಹೌದಾ. ಸೊ ಇನ್ ಎ ನಾರ್ಮಲ್ ಅಡ್ಜಸ್ಟ್ಮೆಂಟ್ ದ ಲೆಂತ್ ಆಫ್ ದ astronomical telescope, that is length, tube length, that will be equal to f0 plus fe. f0 plus fe ನೋಡ್ತಾ ಇದ್ದೀರಿ, you can see in this diagram, this is f0 ಹೌದಾ. ಸೊ ದಿಸ್ ಈಸ್ f0 ಮತ್ತು ಆಬ್ಜೆಕ್ಟ್ ಇಲ್ಲಿ ಫಾರ್ಮ್ ದಿಸ್ ಈಸ್ fe. ಸೊ ದಿಸ್ ಟೋಟಲ್ ಲೆಂತ್ನ ಈ ಕಾಲ್ಸ್ ಇಟ್ ಆಸ್ ಎ ಟ್ಯೂಬ್ ಲೆಂತ್ ಎಲ್. ಅವಾಗ ಅಡ್ಜಸ್ಟ್ಮೆಂಟ್ ಆಗಿದೆ ಅಂತ ಹೌದಾನೆ. ಸೊ ಟೆರೆಸ್ಟ್ರಿಯಲ್ ಟೆಲಿಸ್ಕೋಪ್ ಅಂದರೆ ಇಲ್ಲಿ ಯಾವುದೋ ದೂರದ ಇವ್ರನ್ನ ಗುಡ್ಡ ಬೆಟ್ಟ ನೋಡೋಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಯಾರು ಮಿಲಿಟರಿಯರು ಎಲ್ಲ ಹೌದಾನೆ. ಟೆರೆಸ್ಟ್ರಿಯಲ್ ಟೆಲಿಸ್ಕೋಪ್ಸ್ ಆರ್ ಸಿಮಿಲರ್ ಟು astronomical telescope. ದಿಸ್ ಇಸ್ astronomical telescope ನಾವು ಓದ್ತಾ ಇರೋದು. ಟೆರೆಸ್ಟ್ರಿಯಲ್ ಟೆಲಿಸ್ಕೋಪು ಅಷ್ಟೇ ಇರುತ್ತೆ, ಬಟ್ ಏನಾಗಿರುತ್ತೆ ನಮ್ಮ ಟೆರೆಸ್ಟ್ರಿಯಲ್ ಟೆಲಿಸ್ಕೋಪಲ್ಲಿ ಉಲ್ಟಾ ಕಾಣಬಾರ್ದು, ಇಮೇಜ್ ಸೀದಾ ಕಾಣಬೇಕು. ಅದಕ್ಕೆ ಏನು ಮಾಡ್ತಾರೆ, ದೇ ವಿಲ್ ಯೂಸ್ ಎ ಪೇರ್ ಆಫ್ ಇನ್ವರ್ಟಿಂಗ್ ಲೆನ್ಸಸ್. ಒಂದು ಪೇರ್ ಆಫ್ ಇನ್ವರ್ಟಿಂಗ್ ಲೆನ್ಸಸ್ನ ಯೂಸ್ ಮಾಡ್ತಾರೆ. ಅದೇ ಮಾಡುತ್ತೆ ಫೈನಲ್ ಇಮೇಜ್ ಏನು ಫಾರ್ಮ್ ಆಗಿರುತ್ತಲ್ಲ ಉಲ್ಟಾ ಅದನ್ನು ನೆಟ್ಟು ಮಾಡಿಬಿಡುತ್ತೆ. ಅದು ಇನ್ ಕೇಸ್ ಆಫ್ ಎ ಟೆರೆಸ್ಟ್ರಿಯಲ್ ಟೆಲಿಸ್ಕೋಪ್ ಹೌದಾ. ಸೊ ಇನ್ ಕೇಸ್ ಆಫ್ ಟೆರೆಸ್ಟ್ರಿಯಲ್ ಟೆಲಿಸ್ಕೋಪ್ ನಾವು ಓದಿದ್ದೇನಿದೆ astronomical ಟೆಲಿಸ್ಕೋಪ್ ಹೌದಾನೆ. ಸೊ ಇನ್ ಟೆರೆಸ್ಟ್ರಿಯಲ್ ಟೆಲಿಸ್ಕೋಪಲ್ಲಿ ಏನಿರುತ್ತೆ ಅಂದರೆ ಒಂದು ಎಕ್ಸ್ಟ್ರಾ ಒಂದು ದೇ ವಿಲ್ ಬಿ ಎನ್ ಲೆನ್ಸ್ ಇರುತ್ತೆ. ದೇ ವಿಲ್ ಯಾವ ಥರ ಕಂಬೈನ್ ಮಾಡಿರ್ತಾರೆ ಲೆನ್ಸ್ನ. ಸೊ ದೇ ವಿಲ್ ಮೇಕ್ ದ ಫೈನಲ್ ಇಮೇಜ್ ಎರೆಕ್ಟ್. ಹೌದಾನೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ astronomical telescope. ಎಂತ ಇದು astronomical telescope. ಕೇಳ್ತಾನೆ ರೈಟ್ ದ ರೇ ಡಯಾಗ್ರಾಮ್ ಆಫ್ astronomical telescope. So astronomical telescope is also called as refracting type telescope. ಏನಂತ ಕರಿತೀವಿ ಅದಕ್ಕೆ, ರಿಫ್ರಾಕ್ಟಿಂಗ್ ಟೈಪ್ ಟೆಲಿಸ್ಕೋಪ್. ಯಾಕಂದರೆ ಲೈಟ್ ರೇಸ್ ರಿಫ್ರಾಕ್ಟ್ ಆಗ್ತಾ ಇದೆ, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ರಿಫ್ರಾಕ್ಟಿಂಗ್ ಟೈಪ್ ಟೆಲಿಸ್ಕೋಪ್ ಅಂತ ಕರಿತೀವಿ. ಸೊ ದ ನೆಕ್ಸ್ಟ್ ಫೈನಲ್ ಲಾಸ್ಟ್ astronomical optical instrument that we are studying is the reflecting type telescope. ನೋಡಿ, you can see this is a reflecting type telescope. And the telescope is a reflecting type telescope. ಅಥವಾ it is also called as Cassegrain telescope. ಏನಂತ ಹೆಸರು ಇದಕ್ಕೆ, ಇನ್ನೊಂದು Cassegrain, name of a scientist who designed it, that's why it is called Cassegrain, CASSE, Cassegrain telescope. It is also called as Cassegrain telescope ಹೌದಾನೆ. ಸೊ ಯಾಕೆ ಕ್ಯಾಸಿಗ್ರೇನ್ ಟೆಲಿಸ್ಕೋಪ್ ಮಾಡ್ದ ಅಥವಾ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಮಾಡ್ದ ಅಂದರೆ ದಿಸ್ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಅಥವಾ ದ astronomical telescope. ಸೊ ದೇ ವಿಲ್ ಬಿ ವೆರಿ ಲಾರ್ಜ್ ಇನ್ ಸೈಜ್. ಅವ್ನು ಎತ್ಕೊಂಡು ಹೋಗೋದೇ ಒಂದು ಕಷ್ಟ ಹೌದಾನೆ. ಸೊ ಭಾಳ ಭಾರ ಇರ್ತವೆ. ಸೊ ಒಂದು ಕಡೆ ಕ್ಯಾರಿ ಮಾಡೋದು ಭಾಳ ಕಷ್ಟ. ಮತ್ತು ದೇ ವಿಲ್ ಬಿ ಸಮ್ ಅಬರೇಷನ್ಸ್, ಇಮೇಜಲ್ಲಿ ಸ್ವಲ್ಪ ಮಬ್ಬಾಗಿರೋದು, ದೇ ವಿಲ್ ಬಿ ಸಮ್ ಕ್ರೊಮ್ಯಾಟಿಕ್ ಅಬರೇಷನ್ಸ್ ಅಥವಾ ದೇ ವಿಲ್ ಬಿ ಸಮ್ ಸ್ಪೆರಿಕಲ್ ಅಬರೇಷನ್ಸ್ ಇರ್ತವೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ದಿಸ್ ಪರ್ಸನ್ ಕ್ಯಾಸಿಗ್ರೇನ್ ಡಿಸೈನ್ಡ್ ಅನದರ್ ಟೆಲಿಸ್ಕೋಪ್ ಕಾಲ್ಡ್ ಆಸ್ ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್. ಸೊ ಕೇಳ್ತಾರೆ ವಾಟ್ ಈಸ್ ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್ ಅಂತ. ಟೆಲಿಸ್ಕೋಪ್ ವಿತ್ ಎ ರಿಫ್ಲೆಕ್ಟಿಂಗ್ ಮಿರರ್. ನೋಡೋಣ ಫಸ್ಟ್ ಆಗ ಏನೇನಿದೆ ಅಂತ ಹೌದಾ. ಸೊ ಯು ಕ್ಯಾನ್ ಹ್ಯಾವ್ ಎ ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್ ಹ್ಯಾವ್ ಎನ್ ಆಬ್ಜೆಕ್ಟಿವ್ ಲೆನ್ಸ್. ಈ ಬದಲು ಇಲ್ಲೇನು ಮಾಡ್ಬಿಡ್ತಾನೆ, ಇದೊಂದು ಆಬ್ಜೆಕ್ಟಿವ್ ಮಿರರ್ ಹಾಕ್ಬಿಡ್ತಾನೆ. ನೋಡಿ, ಇದು ಆಬ್ಜೆಕ್ಟಿವ್ ಲೆನ್ಸ್ ಇಲ್ಲಿ ಇದರಲ್ಲಿ, ಬಟ್ ಲೆನ್ಸ್ ಯೂಸ್ ಮಾಡೋ ಬದಲು ಅವನೇನು ಮಾಡ್ತಾನೆ, ಯೂಸಿಂಗ್ ಎ ಮಿರರ್. ಯು ಕ್ಯಾನ್ ಸಿ ದಿಸ್ ಇಸ್ ಎ ಮಿರರ್, ದಿಸ್ ಇಸ್ ಎ ಕಾನ್ಕೇವ್ ಮಿರರ್. ಇದಿದೆ ಕಾನ್ಕೇವ್. ನಿನಗೆ ಕಾನ್ಕೇವ್ ಮಿರರ್ ಯಾವ ಥರ ಇರುತ್ತೆ, ಈ ಥರ ಇರುತ್ತೆ, ಕೇವ್ ಥರ ಲೈಟ್ ಹಿಂಗೆ ಬಂದು ಹಿಂಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಹೌದಾ. ಸೊ ಇಟ್ ಇಸ್ ಎ ಕಾನ್ಕೇವ್ ಮಿರರ್. ಸೊ ಇನ್ ಕೇಸ್ ಆಫ್ ಎ ರಿಫ್ಲೆಕ್ಟಿವ್ ಟೈಪ್ ಟೆಲಿಸ್ಕೋಪ್ ಇನ್ಸ್ಟೆಡ್ ಆಫ್ ಎ ಹೌದಾ ಆಬ್ಜೆಕ್ಟಿವ್ ಲೆನ್ಸ್ ಯೂಸ್ ಮಾಡೋ ಬದಲು ಯೂಸ್ ಎ ಎಂಥದ್ದು ರಿಫ್ಲೆಕ್ಟಿಂಗ್ ಮಿರರ್. ಒಂದು ರಿಫ್ಲೆಕ್ಟಿವ್ ಮಿರರ್ ನಾವು ಯೂಸ್ ಆಸ್ ಎ ಆಬ್ಜೆಕ್ಟಿವ್. ಸೊ ಇಟ್ ಇಸ್ ಎ ಕಾನ್ಕೇವ್ ಪ್ಯಾರಾಬೋಲಿಕ್ ಮಿರರ್ ಆಫ್ ಲಾರ್ಜ್ ಅಪರ್ಚರ್ ವಿಚ್ ಈಸ್ ಫ್ರೀ ಆಫ್ ಕ್ರೊಮ್ಯಾಟಿಕ್ ಮತ್ತು ಸ್ಪೆರಿಕಲ್ ಅಬರೇಷನ್ಸ್. ಈ ಮಿರರಲ್ಲಿ ಯಾವುದೇ ಅಬರೇಷನ್ಸ್ಗಳು ಇರೋದಿಲ್ಲ ಹೌದಾನೆ. ಸೊ ದ ಇಮೇಜ್ ಫಾರ್ಮ್ಡ್ ಈಸ್ ಮಚ್ ಬ್ರೈಟರ್. ಸೊ ಯಾವುದೇ ಅಬರೇಷನ್ ಇರೋದ್ರಿಂದ ಅಂದರೆ ಸೊ ದೇರ್ ಫಾರ್ ದ ಫೈನಲ್ ಇಮೇಜ್ ಫಾರ್ಮ್ ವಿಲ್ ಬಿ ಬ್ರೈಟರ್ ಮತ್ತು ಇಟ್ ವಿಲ್ ಹ್ಯಾವ್ ಹೈ ರಿಸಾಲ್ವಿಂಗ್ ಪವರ್. ಭಾಳ ನೀಟಾಗಿ ಅವನ್ನ ಹತ್ರದಿಂದನೂ ನೋಡ್ದಂಗೆ ಆಗಿಸುತ್ತೆ ಹೌದಾನೆ. ಸೊ ನೋಡಿ, ಇಲ್ಲೇನೇನಿರುತ್ತೆ, ದಿಸ್ ವಿಲ್ ಬಿ ಎ ಟ್ಯೂಬ್, ದಿಸ್ ಈಸ್ ಎ ಟ್ಯೂಬ್ ಹೌದಾ. ಸೊ ದಿಸ್ ಇಸ್ ಎನ್ ಆಬ್ಜೆಕ್ಟಿವ್ ರಿಫ್ಲೆಕ್ಟಿಂಗ್ ಮಿರರ್. ಸೊ ಲೈಟ್ ರೇಸ್ ಕಮಿಂಗ್ ಫ್ರಮ್ ಡಿಸ್ಟೆಂಟ್ ಆಬ್ಜೆಕ್ಟ್, ದೀಸ್ ಆರ್ ದ ಪ್ಯಾರಲಲ್ ಲೈಟ್ ರೇಸ್ ಬರ್ತಾ ಇದ್ದಾವೆ. ಸೊ ದೇ ವಿಲ್ ಗೆಟ್ ರಿಫ್ಲೆಕ್ಟೆಡ್ ಫ್ರಮ್ ದ ಆಬ್ಜೆಕ್ಟಿವ್ ಮಿರರ್, ರಿಫ್ಲೆಕ್ಟ್ ಆಗಿ ಸೊ ದೇ ವಿಲ್ ಸ್ಟಾರ್ಟ್ ಟ್ರಾವೆಲಿಂಗ್. ಹಿಂಗೆ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಹೌದಾ. ಸೊ ಬಿಫೋರ್ ದೇ ಕಾನ್ವರ್ಜ್, ಅವು ಕಾನ್ವರ್ಜ್ ಆಗಿ ಮುಂಚೆ ಬಿಟ್ಟಿದ್ರೆ ಏನು ಮಾಡವು, ಇಲ್ಲೆಲ್ಲ ಬಂದು ಕೂಡ್ಕೊಂಬಿಡವೆ ಎಲ್ಲ, ಬಟ್ ಕಾನ್ವರ್ಜ್ ಆಗಿ ಬಿಡೋದಿಲ್ಲ ನಾವು. ಸೊ ಬಿಫೋರ್ ದೇ ಕಾನ್ವರ್ಜ್ ಹೌದಾನೆ. ಸೊ ದೇ ಆರ್ ಮೇಡ್ ಟು ಫಾಲ್ ಆನ್ ಎ ಸೆಕೆಂಡರಿ ಮಿರರ್.
ಹೌದಾನೆ. ಸೊ ಅವೇನು ಮಾಡಬೇಕಿತ್ತು, ಪ್ರಿನ್ಸಿಪಲ್ ಆಕ್ಸಿಸ್, ದಿಸ್ ದ ಪ್ರಿನ್ಸಿಪಲ್ ಆಕ್ಸಿಸ್, ಈ ಆಬ್ಜೆಕ್ಟ್ ಮೇಲೆ ಪ್ರಿನ್ಸಿಪಲ್ ಆಕ್ಸಿಸ್, ಆಬ್ಜೆಕ್ಟ್ ಮೇಲೆ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಅವು ಕಾನ್ವರ್ಜ್ ಆಗ್ತಾಯಿತ್ತು ಬಿಟ್ಬಿಟ್ಟಿದ್ರೆ, ಹೌದಾ. ಸೊ ದೇ ಆರ್ ಟೆಂಡಿಂಗ್ ಟು ಕಾನ್ವರ್ಜ್ ಅಥವಾ ದೇ ಆರ್ ಟೆಂಡಿಂಗ್ ಟು ಫೋಕಸ್ ಅಟ್ ಎ ಪಾಯಿಂಟ್ ಎಫ್ ಆನ್ ದ ಪ್ರಿನ್ಸಿಪಲ್ ಫೋಕಸ್. ಟೆಂಡಿಂಗ್ ಅಂದರೆ ಹೋಗ್ತಿದ್ದಾವೆ ಬಟ್ ಬಿಡ್ತಿಲ್ಲ, ಬಟ್ ಹೌದಾನೆ. ಸೊ ಬಿಫೋರ್ ದೇ ಕಾನ್ವರ್ಜ್ ದೇ ಆರ್ ಎನ್ಕೌಂಟರ್ಡ್ ಬೈ ಎ ಸೆಕೆಂಡರಿ ಕಾನ್ಕೇವ್ ಮಿರರ್. ನೋಡಿ, ಇದೊಂದು ಸೆಕೆಂಡರಿ ಕಾನ್ಕೇವ್ ಮಿರರ್, ಮತ್ತೊಂದು ಸೆಕೆಂಡರಿ ಕಾನ್ವೆಕ್ಸ್ ಮಿರರ್. ಇದಿದೆ ಕಾನ್ವೆಕ್ಸ್ ಮಿರರ್, ಇದಿದೆ ಕಾನ್ವೆಕ್ಸ್ ಮಿರರ್. ಈ ಥರ ಲೈಟ್ ರೇಸ್ ಬಂದು ಹಿಂಗೆ ಬೀಳ್ತಾ ಇದೆ, ಹೌದಾ. ಇಸ್ ಎ ಸೆಕೆಂಡರಿ ಕಾನ್ವೆಕ್ಸ್ ಮಿರರ್ ಮೇಲೆ ಬಂದು ಬೀಳ್ತಾ ಇದ್ದಾವೆ. ಸೆಕೆಂಡರಿ ಕಾನ್ವೆಕ್ಸ್ ಮಿರರ್ ಅದೇನು ಮಾಡುತ್ತೆ, ಸೆಕೆಂಡರಿ ಕಾನ್ವೆಕ್ಸ್ ಮಿರರ್ ಆ ಲೈಟ್ ರೇಸ್ನ ರಿಫ್ಲೆಕ್ಟ್ ಮಾಡಿಬಿಡುತ್ತೆ. ಎಲ್ಲಿಗೆ ನೋಡಿದ್ದೆ, ಇಟ್ ಈಸ್ ರಿಫ್ಲೆಕ್ಟಿಂಗ್ ದ ಲೈಟ್ ರೇಸ್ ಆನ್ ಟು ದ ಐ ಪೀಸ್ ಮೇಲೆ ರಿಫ್ಲೆಕ್ಟ್ ಮಾಡಿಬಿಟ್ಟಿದೆ. ಇಟ್ ಈಸ್ ರಿಫ್ಲೆಕ್ಟಿಂಗ್ ದ ಲೈಟ್ ರೇಸ್ ಆನ್ ಟು ದ ಐ ಪೀಸ್, ಹೌದಾ. ಸೊ ವೆನ್ ಯು ಸಿ ಥ್ರೂ ದಿಸ್ ಐ ಪೀಸ್, ನೀನು ಈ ಐ ಪೀಸಲ್ಲಿ ನೀನು ನೋಡಿದ್ರೆ ವಿಲ್ ಅಬ್ಸರ್ವ್ ಎನ್ ಇನ್ವರ್ಟೆಡ್ ಇಮೇಜ್ ಫಾರ್ಮ್ ಆಗುತ್ತೆ. ದ ಇಮೇಜ್ ವಿಲ್ ಬಿ ಇನ್ವರ್ಟೆಡ್, ಹೌದಾ. ಸೊ ಇಟ್ ಡಸ್ ನಾಟ್ ಮ್ಯಾಟರ್ ಆಸ್ ದ ಆಬ್ಜೆಕ್ಟ್ ಆರ್ ಯೂಶಲಿ ಸ್ಪೆರಿಕಲ್. ಯಾವುದೋ ಚಂದ್ರ ನೋಡ್ತಾ ಇದೆಯಪ್ಪ, ಇವ್ರು ಅಬ್ಸರ್ವಿಂಗ್ ಎ ಸ್ಯಾಟರ್ನ್, ಇವ್ರು ಅಬ್ಸರ್ವಿಂಗ್ ಎ ಜುಪಿಟರ್, ಎಲ್ಲ ಸ್ಪೆರಿಕಲ್ ಇರ್ತವೆ, ಹೌದಾನೆ. ಅದು ಸೀದಾ ಯಾವುದು ಉಲ್ಟಾ ಅದು ಗೊತ್ತಾಗಲ್ಲ. ಫುಟ್ಬಾಲ್ನ ಸೀದಾ ಇಡು ಅಂದರೆ, ಹೌದಾ. ಸೊ ನೋಟ್ಬುಕ್ನ ಸೀದಾ ಇಡು ಅಥವಾ ನೀನು ಸೀದಾ ನಿಂತ್ಕೊಂಡ್ರೆ ಹೇಳ್ಬೋದು ಯಾವುದು ಉಲ್ಟಾ ಯಾವ್ದು ಸೀದಾ ಅಂತ. ಬಟ್ ಫುಟ್ಬಾಲ್ನ ಸೀದಾ ಇಡು, ಯಾವುದೋ ಗೋಲಿ ಇದೆ ಮಾರ್ಬಲ್, ಅದನ್ನು ಸೀದಾ ಇಡೋದ್ರೆ ನಗ್ತಿ, ಯಾಕಂದರೆ ಸೀದಾ ಇಟ್ಟರು ಅಷ್ಟೇ ಹಂಗೆ ಕಾಣುತ್ತೆ, ಉಲ್ಟಾ ಇಟ್ಟರು ಹಂಗೆ ಕಾಣುತ್ತೆ. ಸೀದಾ ಉಲ್ಟಾ ಯಾವುದೂ ಇಲ್ಲ. ಸೊ ಅದು ಕಾರಣ ಇದರಲ್ಲಿ ಇಮೇಜ್ ಇನ್ವರ್ಟೆಡ್ ಆದ್ರೂ ನೋ ಮ್ಯಾಟರ್, ಹೌದಾ. ಇಟ್ ಡಸ್ ನಾಟ್ ಮ್ಯಾಟರ್, ಹೌದಾ. ಸೊ ಹಾಗಾದ್ರೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್ ಕ್ಯಾಸಿಗ್ರೇನ್ ಟೆಲಿಸ್ಕೋಪ್ ಕೇಳ್ತಾನೆ. ಈ ರೇರ್ ಡಯಾಗ್ರಾಮ್ ಯು ಶುಡ್ ಲರ್ನ್, ವೆರಿ ಇಂಪಾರ್ಟೆಂಟ್ ರೇರ್ ಡಯಾಗ್ರಾಮ್, ಹೌದಾನೆ. ಸೊ ಮತ್ತು ಯು ಶುಡ್ ಮೆನ್ಷನ್ ದ ಪಾರ್ಟ್ಸ್, ಹೌದಾ. ಯು ಶುಡ್ ಮೆನ್ಷನ್ ದ ಪಾರ್ಟ್ಸ್, ಅದೆಲ್ಲ ನಿಂಗೆ ಗೊತ್ತಿರಬೇಕು. ಆಬ್ಜೆಕ್ಟಿವ್ ಮಿರರ್, ಸೆಕೆಂಡ್ರಿ ಮಿರರ್ ಮತ್ತು ಐ ಪೀಸ್. ಯು ಶುಡ್ ರೈಟ್ ದ ರೇಸ್ ವಿತ್ ಎ ಕರೆಕ್ಟ್ ಆ್ಯರೋ ಮಾರ್ಕ್ ಇಲ್ಲ ಅಂದರೆ ಯು ಲೂಸ್ ಮಾರ್ಕ್ಸ್, ಹೌದಾನೆ. ಸೊ ಹಾಗಾದ್ರೆ ವಾಟ್ ಆರ್ ದ ಅಡ್ವಾಂಟೇಜಸ್, ಇದು ವೆರಿ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಕ್ಯಾಸಿಗ್ರೇನ್ ಟೆಲಿಸ್ಕೋಪ್ ಅಥವಾ ರಿಫ್ಲೆಕ್ಟಿವ್ ಟೈಪ್ ಟೆಲಿಸ್ಕೋಪ್? ಫಸ್ಟ್ ಅಡ್ವಾಂಟೇಜ್ ದಟ್ ಇಟ್ ಈಸ್ ಫ್ರೀ ಫ್ರಮ್ ಕ್ರೊಮ್ಯಾಟಿಕ್ ಅಬರೇಷನ್ಸ್. ಇದರಲ್ಲಿ ಯಾವುದೇ ಕ್ರೊಮ್ಯಾಟಿಕ್ ಆಗಲಿ ಅಥವಾ ಸ್ಪೆರಿಕಲ್ ಅಬರೇಷನ್ಸ್ ಇರೋದಿಲ್ಲ, ಅಂದರೆ ಇಟ್ ಈಸ್ ಫ್ರೀ ಫ್ರಮ್ ಆಲ್ ಟೈಪ್ಸ್ ಆಫ್ ಅಬರೇಷನ್, ಹೌದಾನೆ. ಸೊ ನೆಕ್ಸ್ಟ್ ಇಟ್ ಈಸ್ ಹ್ಯಾವಿಂಗ್ ಹೈ ರಿಸಾಲ್ವಿಂಗ್ ಪವರ್. ಇದಕ್ಕೆ ಭಾಳ ಜಾಸ್ತಿ ರಿಸಾಲ್ವಿಂಗ್ ಪವರ್ ಇರುತ್ತೆ, ಅಂದರೆ ಹತ್ತಿರ ವಸ್ತುನು ನೀಟಾಗಿ ನೋಡ್ಬೋದು, ಹೌದಾನೆ. ಸೊ ನೆಕ್ಸ್ಟ್ ಈಸ್ ದ ಆಬ್ಜೆಕ್ಟ್ ಫಾರ್ಮ್ಡ್ ಈಸ್ ಬ್ರೈಟರ್. ಏನು ಇಮೇಜ್ ಫಾರ್ಮ್ ಆಗ್ತಲ್ಲ, ದ ಇಮೇಜ್ ಫಾರ್ಮ್ ವಿಲ್ ಬಿ ಬ್ರೈಟರ್, ಭಾಳ ಹೊಳಿತಾ ಇರುತ್ತೆ, ಭಾಳ ನೀಟಾಗಿ ನಮಗೆ ಕಾಣ್ತಾ ಇರುತ್ತೆ. ಮತ್ತು ಇಟ್ ಈಸ್ ವೆರಿ ಕಾಂಪ್ಯಾಕ್ಟ್ ಆ್ಯಂಡ್ ಈಸಿ ಟು ಕ್ಯಾರಿ. ನೀನು ಅದನ್ನ ಕೈಯಲ್ಲಿ ಹಿಡ್ಕೊಂಡು ಆರಾಮಾಗಿ ಹೋಗ್ಬೋದು, ಸೂಟ್ಕೇಸ್ ಥರ, ಹೌದಾನೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಎಂಥದ್ದು ರಿಫ್ಲೆಕ್ಟಿಂಗ್ ಟೈಪ್ ಟೆಲಿಸ್ಕೋಪ್ ಅಥವಾ ಕ್ಯಾಸಿಗ್ರೇನ್ ಟೆಲಿಸ್ಕೋಪ್, ಹೌದಾ. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಚಾಪ್ಟರ್ ರೇ ಆಪ್ಟಿಕ್ಸ್. So from next video we shall start solving the problems. So we shall stop here now.